ಬೆಳಕು ನೀಡಿ ಉರಿದ ನಂತರವೇ ಮೇಣಬತ್ತಿಗೆ ಗೊತ್ತಾಗಿದ್ದು ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಅಲ್ಲ, ನನ್ನೊಳಗಿನ ದಾರವೇ ಅಂತ. ನಮ್ಮ ಬದುಕಿನಲ್ಲಿಯೂ ಕೂಡ ಹಾಗೆಯೇ ನಮ್ಮೊಳಗಿನ ನೆಗೆಟಿವ್ ವಿಚಾರಗಳು ನಮ್ಮನ್ನೇ ಸುಡುತ್ತವೆ ಹೊರತು ಬೇರೆಯವರನ್ನಲ್ಲ. ಏನೇ ಆಗಲಿ, ಏನಾಗುತ್ತದೆಯೋ ಎಂದು ಯೋಚಿಸುತ್ತಾ ನಿಲ್ಲಬೇಡ. ಏನಾದರೂ ಸಂಭವಿಸಿದರೂ ಅದು ನಮ್ಮ ಒಳಿತಿಗಾಗಿ, ದೇವರ ಇಚ್ಛೆ. ನಕಾರಾತ್ಮಕ ಯೋಚನೆಯಿಂದ ಯಾವುದಾದರೂ ಒಂದು ಸಮಸ್ಯೆಗೆ ಪರಿಹಾರವನ್ನು ನೀವು ಕಂಡುಕೊಂಡಿದ್ದೀರಾ? ಒಂದು ವೇಳೆ ಹಾಗೆ ನೆಗೆಟಿವ್ ಯೋಚನೆಗಳನ್ನಿಟ್ಟುಕೊಂಡು ಸಮಸ್ಯೆಗೆ ನೀವು ಪರಿಹಾರ ಹುಡುಕಿದರೆ ಮತ್ತೊಂದು ತಪ್ಪನ್ನು ನೀವು ಮಾಡುತ್ತೀರಿ, ಇಲ್ಲವೇ ಅಪರಾಧವೇ ಮಾಡುತ್ತೀರಿ. ನೆಗೆಟಿವ್ ಯೋಚನೆಗಳು ಮನಸ್ಸನ್ನು ಕೆಡಿಸುವ ಜೊತೆಗೆ ದೈನಂದಿನ ಬದುಕಿನ ಮಧ್ಯೆ ನುಸುಳಿ ಬದುಕನ್ನೇ ಹಾಳುಗೆಡಿಸುತ್ತವೆ. ಈ ನೆಗೆಟಿವ್ ಥಿಂಕಿಂಗ್ನ ಪರಿಣಾಮ ಸುತ್ತಮುತ್ತಲಿನವರ ಮೇಲಷ್ಟೇ ಅಲ್ಲದೆ ಸ್ವತಃ ನಾವು ಯೋಚಿಸುತ್ತಿರುವವರ ಮೇಲೆಯೂ ಕೂಡ ನೆಗೆಟಿವ್ ಆಗಿಯೇ ಆಗುತ್ತದೆ. ಆದರೆ ಈ ನೆಗೆಟಿವ್ ಯೋಚನೆಗಳಿಂದ ನಮಗೆ ಹೊರಬರಬೇಕೆಂದು ನಮ್ಮ ಮನಸ್ಸು ಮಾಡಿದರೆ ಮಾತ್ರ ಖಂಡಿತ ದಾರಿಗಳು ಇದ್ದೇ ಇವೆ. ಒಮ್ಮೆ ಇವುಗಳಿಂದ ಕಳಚಿಕೊಂಡು ಪಾಸಿಟಿವ್ನತ್ತ ಮುಖ ಮಾಡಿದರೆ ಬದುಕು ಪಾಸಿಟಿವ್ಗಳನ್ನೇ ನಿಮಗೆ ತಂದುಕೊಡಲಿದೆ. ಅರ್ಧ ಬಾಗಿಲು ಮುಚ್ಚಿದೆ ಎಂದು ನೋಡುವುದಕ್ಕಿಂತ ಇನ್ನರ್ಧ ಬಾಗಿಲು ತೆರೆದಿದೆಯಲ್ಲ ಎಂದು ನೋಡುವ ಮನೋಧರ್ಮ ನಮ್ಮದಾಗಬೇಕು. ಅಂದರೆ ನಮ್ಮ ಬಳಿ ಏನಿಲ್ಲ ಎಂದು ಯೋಚಿಸುವ ಬದಲು ಏನೆಲ್ಲ ಇದೆ ಎಂಬುದರ ಬಗ್ಗೆ ಯೋಚಿಸೋಣ. ಹಾಗಾದರೆ ನೆಗೆಟಿವ್ ಯೋಚನೆಗಳಿಂದ ಕಳಚಿಕೊಳ್ಳುವುದು ಹೇಗೆ? ಮೊದಲನೆಯದಾಗಿ ಸ್ಮೈಲ್. ಇಂದಿನ ಜೀವನ ಶೈಲಿ ಎಷ್ಟೊಂದು ಒತ್ತಡದಾಯಕವಾಗಿದೆ ಅಂದರೆ ನಾವು ದಿನದಲ್ಲಿ ಒಮ್ಮೆಯಾದರೂ ಸ್ಮೈಲ್ ಮಾಡಿದರೆ ಹೆಚ್ಚು ಎನ್ನುವಂತಾಗಿದೆ. ಬದುಕಿನಲ್ಲಿ ನಗುವಿಗಿಂತ ಹೆಚ್ಚಾದದ್ದು ಬೇರೊಂದಿಲ್ಲ. ಹಾಗಾಗಿ ನಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಕನ್ನಡಿ ಮುಂದೆ ನಿಂತಾಗಲೆಲ್ಲ ಸ್ಮೈಲ್ ಮಾಡಿ. ಯಾರೇ ಪರಿಚಯದವರು ಕಂಡರೂ ಸ್ಮೈಲ್ ಮಾಡಿ. ಅಪರಿಚಿತ ಪುಟ್ಟ ಮಕ್ಕಳಿಗೂ ಸ್ಮೈಲ್ ಮಾಡಿ. ಫೋನಿನಲ್ಲಿ ಮಾತನಾಡುವ ಮುಂಚೆ ನಗು ತಂದುಕೊಂಡು ಮಾತಾಡಿ. ಇದರಿಂದ ಮೂಡು ಬದಲಾಗಿ ಒತ್ತಡ ಕಡಿಮೆಯಾಗುತ್ತದೆ. ಎರಡನೆಯದಾಗಿ ಧ್ಯಾನ. ಕಾಡುವ ಸಾವಿರಾರು ಯೋಚನೆಗಳ ನಡುವೆ ನಾವು ಏಕಾಗ್ರತೆ ಸಾಧಿಸುವುದನ್ನು, ಮೈಂಡ್ಗೆ ಸ್ವಲ್ಪ ಬಿಡುವು ಕೊಡೋದನ್ನೇ ಮರೆತು ಬಿಟ್ಟಿದ್ದೇವೆ. ಇದರಿಂದ ಕೂಡ ಅದು ನೆಗೆಟಿವ್ ಯೋಚನೆಗಳ ಜಾಲದಲ್ಲಿ ಸಿಲುಕಿದಾಗ ಹೊರಬರಲು ತಿಣುಕಾಡುತ್ತಿದೆ. ಹಾಗಾಗಿ ಪ್ರತಿದಿನ ಒಂದಿಷ್ಟು ಹೊತ್ತು ಧ್ಯಾನ ಮಾಡಿ ಎಲ್ಲ ಯೋಚನೆಗಳಿಗೆ ಪೂರ್ಣ ವಿರಾಮ ಹಾಕಿ. ಯೋಗ ಕೂಡ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ಕೇಂದ್ರೀಕರಿಸುವಂತೆ ಮಾಡುತ್ತದೆ. ಇವೆರಡೂ ವಿಧಾನದಲ್ಲಿ ಹೆಚ್ಚು ರಿಲ್ಯಾಕ್ಸ್ ಆಗುತ್ತೀರಿ. ಅಲ್ಲದೆ ಜಗತ್ತಿನ ಎಲ್ಲ ವಿಷಯಗಳನ್ನು ತಲೆಯಲ್ಲಿ ತುಂಬಿಕೊಳ್ಳುವ ಬದಲು ನಿಮಗೆಷ್ಟು ಅಗತ್ಯವೋ ಅಷ್ಟನ್ನೇ ಯೋಚಿಸಿ. ಮೂರನೆಯದಾಗಿ ಸಹವಾಸ. ಮೊದಲೇ ನೆಗೆಟಿವ್ ಯೋಚನೆಗಳು ಜಾಸ್ತಿ. ನಿಮ್ಮ ಸಂಘದಲ್ಲಿರುವವರು ನೆಗೆಟಿವ್ ಆಗೇ ಯೋಚಿಸಿ ನೆಗೆಟಿವ್ ಕಮೆಂಟ್ ಮಾಡ್ತಾ ನಿಮ್ಮ ಯೋಚನೆಗಳು ಸರಿಯನ್ನುವಂತ ಮಾತನಾಡುತ್ತಿದ್ದರೆ ನಿಮ್ಮ ಕತೆ ಮುಗಿಯಿತಷ್ಟೇ. ಗಾಸಿಪ್ ಮಾಡುವವರೊಂದಿಗೆ ಸಮಯ ವ್ಯರ್ಥ ಮಾಡಬೇಡಿ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಎಂಬುದನ್ನು ಕೇಳಿದ್ದೀರಷ್ಟೇ. ಹಾಗಾಗಿ ಸದಾ ಪಾಸಿಟಿವ್ ಆಗಿ ಮಾತನಾಡುವವರೊಡನೆ ಸ್ನೇಹ ಮಾಡಿ. ನಿಮ್ಮನ್ನು ಎಲ್ಲದಕ್ಕೂ ಪ್ರೇರೇಪಿಸುತ್ತಾ ಉತ್ಸಾಹದ ಚಿಲುಮೆಯಾಗಿರುವವರ ಸಂಘದಲ್ಲಿರಿ. ಸಹವಾಸದಿಂದ ಸರಿಯಾದ ಯೋಚನೆಗಳು ಬರಲಾರಂಭಿಸುತ್ತವೆ. ನಾಲ್ಕನೆಯದಾಗಿ ಕೌಂಟರ್ ಕೊಡಿ. ನಕಾರಾತ್ಮಕ ಯೋಚನೆಗಳು ಬಂದಾಗೆಲ್ಲ ಅದಕ್ಕೆ ವಿರುದ್ಧವಾಗಿ ಪ್ರಯತ್ನಪೂರ್ವಕವಾಗಿ ಯೋಚಿಸಿ. ಉದಾಹರಣೆಗೆ, ಈ ಬಾರಿ ನನ್ನ ಸಂಬಳ ಹೆಚ್ಚಾಗಿಲ್ಲ, ಬಹುಶಃ ನನ್ನ ನಸೀಬೇ ಸರಿಯಿಲ್ಲ ಎಂದುಕೊಳ್ಳುವ ಬದಲು ಈ ಬಾರಿ ಸಂಬಳ ಹೆಚ್ಚಲಿಲ್ಲ ನಿಜ, ಮುಂದಿನ ಬಾರಿ ಇನ್ನೂ ಹೆಚ್ಚು ಪ್ರಯತ್ನ ಹಾಕಿ ಹೆಚ್ಚು ಸಂಬಳ ಪಡೆದೇ ತೋರಿಸುತ್ತೇನೆ ಎಂದುಕೊಳ್ಳಿ. ಜವಾಬ್ದಾರರಾಗಿರಿ. ಯಾವಾಗಲೂ ಸಂತ್ರಸ್ತರಂತೆ ಅದಿಲ್ಲ ಇದಿಲ್ಲ, ಮೋಸವಾಯಿತು, ಅಂದುಕೊಂಡಿದ್ದಾಗಿಲ್ಲ, ದುರಾದೃಷ್ಟ, ಹಣೆ ಬರಹ ಎಂದು ಹಳಿಯುತ್ತಾ ಕೂರಬೇಡಿ. ಬದಲಿಗೆ ನನ್ನ ಜೀವನದ ಜವಾಬ್ದಾರಿ ನಾನೇ ತಗೋತೀನಿ, ಇನ್ನು ಮುಂದೆ ಎಲ್ಲ ನಿರ್ಧಾರಗಳನ್ನು ಸರಿಯಾಗಿ ಮಾಡಿ ಯಶಸ್ಸು ಪಡಿತೀನಿ ಎಂದುಕೊಳ್ಳಿ. ನಿಮ್ಮ ಬದುಕಿನ ಸಂಪೂರ್ಣ ಹೊಣೆ ಹೊತ್ತಿಕೊಳ್ಳಿ. ಪಾಸಿಟಿವ್ ಕೋಟ್ಸ್ಗಳನ್ನು ನಿಮ್ಮ ಮನೆಯ ಗೋಡೆಗಳು, ಫ್ರಿಜ್, ಕಂಪ್ಯೂಟರ್ ಸ್ಕ್ರೀನ್, ಮೊಬೈಲ್ ವಾಲ್ಪೇಪರ್ ಹೀಗೆ ಎಲ್ಲ ಕಡೆ ಪಾಸಿಟಿವ್ ಕೋಟ್ಸ್ಗಳನ್ನು ಹೆಚ್ಚಿಸಿ. ಸದಾ ಕಣ್ಣಿಗೆ ಪಾಸಿಟಿವ್ ಕೋಟ್ಗಳು ಬೀಳುತ್ತಿದ್ದರೆ ಅದು ನಿಮಗೆ ಪಾಸಿಟಿವ್ ಆಗಿ ಯೋಚಿಸಲು ರಿಮೈಂಡರ್ನಂತೆ ಕೆಲಸ ಮಾಡುತ್ತದೆ. ಕೊನೆಯದಾಗಿ ಒಂದೇ ಮಾತನ್ನು ಹೇಳುತ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಲೈಫ್ ತುಂಬ ಚಿಕ್ಕದ್ದು ಕಣ್ರಿ. ಸಣ್ಣ ಸಣ್ಣ ನೆಪ ಇಟ್ಕೊಂಡು ದ್ವೇಷ ಮಾಡ್ತಾ ಕುಂತ್ರೆ ಇರೋ ಖುಷಿನ ಸಹ ಕಳ್ಕೊಳ್ಬೇಕಾಗುತ್ತೆ ಅಷ್ಟೆ. ತಪ್ಪೋ ಸರಿನೋ,
ಅಡ್ಜಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕಷ್ಟೆ. ಇವತ್ತಿನ ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಮೇಲೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮತ್ತೆ ಭೇಟಿಯಾಗೋಣ ಮತ್ತೊಂದು ಹೊಸ ವಿಡಿಯೋದ ಮೂಲಕ. ಅಲ್ಲಿಯವರೆಗೂ ಧನ್ಯವಾದಗಳು.